ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಗಂಗಾಪುರ ಗೇಟ್ನಲ್ಲಿರುವ ಶ್ರೀ ಕಾಡು ಮಲ್ಲೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಹಾಗೂ ದೀಪಾರಾಧನೆ. ಕೋಲಾರ ತಾಲೂಕು ಒಕ್ಲೇರಿ ಹೋಬಳಿಯ ಗಂಗಾಪುರ ಗೇಟ್ನಲ್ಲಿರುವ ಶ್ರೀ ಕಾಡು ಮಲ್ಲೇಶ್ವರ ಸ್ವಾಮಿ ದೇವಾಲಯದಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ವಿಶೇಷ ಪೂಜೆ ಹಮ್ಮಿಕೊಳ್ಳಲಾಗಿತ್ತು. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಒಕ್ಲೇರಿ ಹೋಬಳಿ ವ್ಯಾಪ್ತಿಯ ಸುಮಾರು 15 ಹಳ್ಳಿಗಳ ನೂರಾರು ಮಹಿಳೆಯರು ಶ್ರೀ ಕಾಡು ಮಲ್ಲೇಶ್ವರ ಸ್ವಾಮಿಗೆ ದೀಪಗಳನ್ನು ಮಾಡಿ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು. ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು ಮತ್ತು ಮಕ್ಕಳು ಹಾಗೂ ವಿಶೇಷವಾಗಿ ಹೆಣ್ಣು ಮಕ್ಕಳು ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಗಮನ ಸೆಳೆದರು. ದೇವಾಲಯದ ಅರ್ಚಕರಾದ ಶಿವಕುಮಾರ್ ಅವರು ಎಲ್ಲ ದೇವತಾ ಕಾರ್ಯಗಳನ್ನು ನಡೆಸಿದರಲ್ಲದೆ ದೇವಸ್ಥಾನಕ್ಕೆ ಆಗಮಿಸಿದ ಭಕ್ತರ ಸಮೂಹಕ್ಕೆ ತೀರ್ಥ ಪ್ರಸಾದ ನೀಡಿ ಆಶೀರ್ವಾದ ನೀಡಿದರು. कुटुंबस्य बान्धवशं जयशारदां शिवानिकं महेश्वानिकं शम्भवेणिकं विनाज्ञानिकं सजयक्रानिकं वादम् श्री काण्मलेश्वर स्वामिदेवताभ्यो नमः. ಶಂಕರದ ನೀನೇ ಕಳಿಸಿದ್ದ ಮನೆ ಕಡೆ goindam keppunde agama aram tis eda man goindam lo agade lit ಕವರ್ ಮಾಡ್ಕೊಳ್ಳಲ್ಲ ಕ್ಲೀನಾಗಿ ಡೀಟೇಲ್ ಕ್ಲೀನಾಗಿ ಎದ್ರಲ್ಲಿ ಇಟ್ಕೊಂಡ ಅನ್ಸುತ್ತೆ ನೀಟಾಗಿ ಮಾಡ್ಕೊಳ್ಳಲ್ಲ ಕವರ್ ಬರೋಣ. Background
ನಾಗೇಶ್ ದೇಶ ಅಂಬಿಕಾ ದೇಶ ಸುರ್ಭಾವನ ದೇಶ ಜ್ಞಾನ ಸಂಕ್ರಾಂತಿ ಹಬ್ಬದಲ್ಲಿ ದೀಪಗಳು ಬಂದು ಇಲ್ಲಿ ದೀಪೋತ್ಸವ ಮಾಡ್ತಾರೆ. ಆ ಥರ ದೀಪ ಬೆಳಗಿ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಸಮೃದ್ಧಿ ಕೊಡಲಿ ಅಂತ ಇದು ಮಾಡಿದ್ದೆವು. ಇದೊಂದು 2010 ಇದು ರಿನೋವೇಷನ್ ಆಯಿತು. ಭಾಳ ಚಿಕ್ಕ ಗುಡಿ ಇತ್ತು. ಇಲ್ಲೊಂದು ಕಲ್ಯಾಣಿ ಮಾಡಿದ್ದಾರೆ, ಸುತ್ತಮುತ್ತ ಗಿಡಗಳೆಲ್ಲ ಹಾಕಿದ್ದಾರೆ. ಒಂದು ಕಲ್ಯಾಣೋತ್ಸವ ಮಾಡೋದಕ್ಕೆ ಒಂದು ಮಂಟಪನೂ ಕಟ್ಟಿದ್ದಾರೆ, ತೀರ್ಥ ಪ್ರಸಾದ ಆ ಥರ ಒಂದು ಸಮಿತಿ ಮಾಡಿದೆ. 2010 ಸಿದ್ಧಗಂಗಾ ಮಠ ಶಿವಕುಮಾರ ಸ್ವಾಮೀಜಿಗಳು ಬಂದು ಇದು ಜೀರ್ಣೋದ್ಧಾರ ಮಾಡಿ ಇದು ಮಾಡಿದರು. ಆವಾಗ ಮಾಗೇರಿ ನಾಗರಾಜ್ ಅಂತ, ಚಿಕ್ಕಮ್ಮರದ ಯಶೋದಮ್ಮ ಅಂತ, ಜ್ಯೋತಿಯಮ್ಮ ಅಂತ, ಸದಸ್ಯರೆಲ್ಲ ಇದು ಮಾಡಿದ್ರು. ಈಗೇನೆಂದರೆ ಇದರ ಪಕ್ಕದಲ್ಲಿ ಒಂದು ನವೋದಯ ಸ್ಕೂಲ್ ಅಂತಲೂ ಸ್ಟಾರ್ಟ್ ಆಗಿದೆ. ಎಲ್ಲ ವಿದ್ಯಾರ್ಥಿಗಳು ಒಂದು ಅನುಕೂಲವಾಗಿದೆ. ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಜೀರ್ಣೋದ್ಧಾರ ಮಾಡಬೇಕಂತ ಇದಾಗ್ತಾ ಇದೆ. ಅದೇ ರೀತಿ ಎಲ್ಲರಿಗೂ ದೇವರ ಆರೋಗ್ಯ